ತಥಾಗತ ಗೌತಮ ಬುದ್ಧರನ್ನು ಸ್ಮರಣೆ ಮಾಡೋದ್ರ ಮೂಲಕ, ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ, ಬಸವಣ್ಣವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ, ನಾಲ್ವಡಿಯವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ, ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡೋದ್ರ ಮೂಲಕ ಭಾಳ ಅರ್ಥಪೂರ್ಣವಾದಂಥ ವೇದಿಕೆ. ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ವತಿಯಿಂದ 1 ತಿಂಗಳ ರಂಗ ಶಿಬಿರವನ್ನು ಮಾಡಿ ಸಮಾರೋಪ ಸಮಾರಂಭದ ಕಾರ್ಯಕ್ರಮ. ಈ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಸಹೋದರ ಮಿತ್ರರು, 30 ವರ್ಷಕ್ಕಿಂತ ಹೆಚ್ಚು ನನ್ನ ಒಡನಾಟ ಅಂಥ ಒಬ್ಬ ಸ್ನೇಹಿತ ಮತ್ತು ಸಹೋದರ ಆಯುಷ್ಮಾನ್ ವಿಜಯಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಭಾಳ ಅರ್ಥಪೂರ್ಣ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮನ್ನೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ತನ್ನ ಶಿಕ್ಷಣ ಮತ್ತು ಕಲೆ ಮತ್ತು ಸಾಹಿತ್ಯ ಈ ರಂಗಕ್ಷೇತ್ರವನ್ನು ಉಜ್ವಲಗೊಳಿಸಬೇಕು ಅಂತೇಳಿ ತನ್ನನ್ನೇ ತಾನೇ ಸಮರ್ಪಿಸ್ಕೊಂಡು ಈ ರೀತಿ ಒಂದು ಟ್ರಸ್ಟನ್ನು ಮಾಡೋದ್ರ ಮೂಲಕ ಭಾಳ ಯಶಸ್ವಿ ಹಾದಿಯಲ್ಲಿ ಸಾಗ್ತಿರ್ತಕ್ಕಂಥ ಆತ್ಮೀಯ ಸಹೋದರ ಮಿತ್ರರಾದಂಥ ಆಯುಷ್ಮಾನ್ ಕೃಷ್ಣಮೂರ್ತಿ ತಲಕಾಡವರು ಗೌರವಾಧ್ಯಕ್ಷರು ಮತ್ತು ಅವರ ಸಹೋದರನು ಕೂಡ ಭಾಳ ಪ್ರೀತಿಯಿಂದ ಈ ಥರದ ಚಟುವಟಿಕೆಯಲ್ಲಿ ದಿನನಿತ್ಯ ಅವರು ಸಾಗ್ತಾಯಿದ್ದಾರೆ. ಅದೇ ರೀತಿ ಸಾಗಲಿ ಅಂತಕ್ಕಂಥದ್ದು ಕೂಡ ನನ್ನ ಆಶಯ. ಮತ್ತು ನಾವು ಬಂದ ತಕ್ಷಣ ಯಾವಾಗಲೂ ಕೂಡ ಯಾವುದೇ ಅತಿಥಿಗಳು ಬಂದು ಮುಂದುಗಡೆ ಕೂತ್ಕೊಂಡ ತಕ್ಷಣ ತಮ್ಮ ಮನಸ್ಸನ್ನು ಸೆಳೆಯುವಂಥ ಆ ಧ್ವನಿ ಆಯುಷ್ಮತಿ ಸಿಂಚನ. ತಿಂಗಳು ಒಂದು 3-4 ವೇದಿಕೆಯಲ್ಲಿ ನಾವು ಭೇಟಿ ಆಗ್ತಾಯಿರ್ತೀವಿ. ಭಾಳ ಅದ್ಭುತವಾದಂಥ ಧ್ವನಿ ಮತ್ತು ಅದು ಗಂಡು ಹೆಣ್ಣು 2 ಮಿಶ್ರಿತವಾದಂಥ ಧ್ವನಿ. ಅದು ಭಾಳ ಗಟ್ಟಿತನ ಅವಳದು. ಒಂಥರ ಅವಳು ಹಾಡು ಹೇಳ್ತಾಯಿದ್ರೆ ಎದ್ದು ಕುಣಿಬೇಕು ಅನ್ನಿಸ್ತಾ ಇರ್ತದೆ. ಆ ಥರದ ಹಾಡುಗಳನ್ನ ಅವರು ಕೂಡ ಇವತ್ತು ನಮ್ಮ ಮುಂದೆ ಇದ್ದಾರೆ. ಮತ್ತು ವಿಶ್ವನಾಥ್, ಅದೇನು ಹೆಸರೇನು, ಜಂಬು ಅಲ್ಲ, ಚಂಬೆ. ಈ ಚಂಬೆ ಅಂತಕ್ಕಂಥದ್ದು ಇದು ಭಾಳ ಪೂರ್ವಿಕರ ಕಾಲದದು. ಚಂಬೆ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಇನ್ಸ್ಟ್ರೂಮೆಂಟ್ ಅಲ್ಲ. ಅದು ನಮಗೇನೇನು ಇಲ್ಲಿದ್ದಂಥ ಸಂದರ್ಭದಲ್ಲಿ ಚಂಬೆ ಎಲ್ಲರನ್ನೂ ಕೂಡ ಮನಸೆಳೆದಿರ್ತಕ್ಕಂಥದ್ದು. ಅದು ಅಂಥ ಒಂದು ಅದ್ಭುತವಾದಂಥ ಧ್ವನಿ ಮತ್ತು ಉತ್ತಮವಾದಂಥ ಕಲಾವಿದ ಆಯುಷ್ಮಾನ್ ವಿಶ್ವನಾಥ್ ಅವರು ಕೂಡ ಈ ಕಲೆಗೆ ಭಾಳ ಒತ್ತನ್ನು ಕೊಡ್ತಾಯಿದ್ದೀರಿ. ಮತ್ತು ಮತ್ತೊಬ್ಬ ಚಾಮರಾಜು ಅಂತಕ್ಕಂಥ ಇವತ್ತು ಭಗವಾನ್ ಬುದ್ಧ ರೂಪಕವನ್ನು ನೃತ್ಯದ ಮೂಲಕ ಅವರು ತರಬೇತಿ ಕೊಟ್ಟಿದ್ದಾರೆ. ಅವರು ಕೂಡ 25 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ರಂಗ ಕಲಾವಿದೆಯಲ್ಲಿ ಸಾಗ್ತಾಯಿದ್ದಾರೆ. ಚಾಮರಾಜ್ ಅಂತಕ್ಕಂಥವ್ರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಮತ್ತು ಚಮ್ಮಾಳ್ಗೆ ಭಾಳ ವರ್ಷಗಳಿಂದ ಗಾಂಧಿ ವರ್ಸಸ್ ಅಂಬೇಡ್ಕರ್ ಅಂತಕ್ಕಂಥ ನಾಟಕವನ್ನು ಭಾಳ ಅಭೂತಪೂರ್ಣವಾಗಿ ಮತ್ತು ಮತ್ತೊಂದು ನಾಟಕ ಭಾಳ ಹೆಸರು ಗಳಿಸಿರ್ತಕ್ಕಂಥ 24 ನಾಲ್ವಡಿಯವ್ರದ್ದಿರ್ಬೋದು. ಅದಕ್ಕೂ ಮುಂಚೆ ನಮ್ಮ ಹುಡುಗ ಅದು ಸುಮಾರು ನಾಟಕವನ್ನು ನಿರ್ದೇಶನವನ್ನು ಮಾಡಿ ಭಾಳ ಅದ್ಭುತವಾದಂಥ ಕಲಾವಿದ, ನಿರ್ದೇಶಕ, ನಿರೂಪಕ ಮತ್ತು ಉತ್ತಮವಾದಂಥ ವಾಗ್ಮಿ. ಈ ಚಮ್ಮಾಳಿಗನು ಕೂಡ ಇವತ್ತು ಇಲ್ಲಿ ಇದ್ದಾರೆ ವೇದಿಕೆಯಲ್ಲಿ. ಅವ್ರನ್ನೂ ಕೂಡ ನಾನು ಸ್ಮರಿಸ್ಕೊತಾ ಮತ್ತು ನನ್ನ ಯುವ ಸ್ನೇಹಿತರು ನಿಮ್ಮನ್ನು ನೋಡಿದ್ರೆ ಒಂದು ರೀತಿ ನಮಗೆ ಭಾಳ ಖುಷಿ ಆಗ್ತದೆ. ಯಾತಕ್ಕೆ ಅಂತೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ನಮ್ಮ ದೇಶೀಯ, ನಮ್ಮ ಭಾಷೆಯ ಮತ್ತು ನಮ್ಮ ಸಂಸ್ಕೃತಿಯನ್ನು ತಾವೆಲ್ಲರೂ ಕೂಡ 21ನೇ ಶತಮಾನದಲ್ಲಿ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ನಿಮ್ಮ ಈ ಕಲೆ ಅಂತಕ್ಕಂಥದ್ದು ಇದೆಯಲ್ಲ, ನಿಮಗೆ ನಾನು ಅಭಿನಂದಿಸ್ತೀನಿ ನಿಮ್ಮೆಲ್ಲರೂ ಕೂಡ. ನಾನು ಯಾಕೆ ನಿಮ್ಮ ಕಲೆಗೆ ಇವತ್ತು ಬೇರೆ ಮಾತಾಡಿದ ನಮ್ಮ ಸೋದರ ವಿಜಯಕುಮಾರ್ ಅವರು, ನಮಗೆ ವಿದೇಶಿ ಕಲ್ಚರ್ಗಿಂತ ನಮ್ಮ ದೇಶದೊಳಗೆ ನಮ್ಮ ರಾಜ್ಯ
ನಮ್ಮ ಭಾಷೆ, ನಮ್ಮ ಜಾನಪದ ಇದು ಇವತ್ತು ಹೆಚ್ಚು ಹೆಚ್ಚು ಇವತ್ತು ಬಿಂಬಿಸ್ತಾ ಇದೆ ಅಂತೇಳಿದ್ರೆ, ಈ ಕಲೆ ಇದು ನೀವು ಶಾಶ್ವತವಾಗಿ ಉಳಿತೀರ. ನೀವೆಲ್ಲರೂ ಕೂಡ ಶಾಶ್ವತವಾಗಿ ಬೇರೆ ಬೇರೆ ದೇಶದಿಂದ ನಾವು ತಗೊಂಡಿದ್ದೀವಲ್ಲ, ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಆಗ್ತಾಯಿದ್ದಲ್ಲ ವೇಗದಲ್ಲಿ ತಂತ್ರಜ್ಞಾನ, ಮಾಹಿತಿ, ಮತ್ತು ಯಾವುದೋ ಒಂದು ಮ್ಯೂಸಿಕ್ ಆಪ್ರೇಟ್ ಮಾಡಬೇಕಾದ್ರೆ ಎಲ್ಲೋ ಕೂತ್ಕೊಂಡು ಯಾವುದನ್ನೋ ಒಂದು, ಅದೆಲ್ಲ ನಿಜವಾದ ಕಲೆಯಲ್ಲ. ಅದು ಹೊಟ್ಟೆಯ ಪಾಡಿನ ಬದುಕಿಗಾಗಿ ಮತ್ತು ಅವ್ರ ಹೆಸರು ಗಳಿಸ್ಲಿಕ್ಕೆ ಮಾತಾಡೋದು ಶಾಶ್ವತವಲ್ಲ. ಅದು ತಾತ್ಕಾಲಿಕ. ಅಥವಾ ನಮ್ಮ ಇನ್ಸ್ಟ್ರೂಮೆಂಟ್ಗಳಿದೆಯಲ್ಲ, ಇದು ಎಲ್ಲ ಕಾಲಕ್ಕೂ ಕೂಡ ಶಾಶ್ವತವಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಈ ಕಲೆಯ ಮೂಲಕ ತೋರಿಸ್ತಾ ಇದ್ದೀವಲ್ಲ, ಇದು ಜೀವಂತವಾಗಿರಬೇಕು. ಇವತ್ತು ನಾನು ನೋಡಿದೆ, ಗೌತಮ್ ಬುದ್ಧರದು, ಬಸವಣ್ಣವ್ರದ್ದು, ನಾಲ್ವಡಿಯವ್ರದ್ದು, ಅಂಬೇಡ್ಕರ್ ಅವರು, ಯಾತಕ್ಕೆ ಅವ್ರನ್ನ ನೃತ್ಯ ರೂಪದಲ್ಲಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ? ಯಾಕೆ ವಿಜಯ್ ಕುಮಾರ್ ಅವರಿರೋ ಪಠ್ಯ ರೂಪದಲ್ಲಿ ತರಬೇಕು ಅಂತಕ್ಕಂಥದ್ದು ಇದೆ. ಜಾನಪದ ಅಂತಕ್ಕಂಥ ದೊಡ್ಡ ಸಬ್ಜೆಕ್ಟ್ ಇದೆ, ಅದು ಗಂಗೋತ್ರಿ ಒಳಗಡೆ. ಅದು ಅಷ್ಟು ಕೆಲಸವನ್ನು ಮಾಡ್ತಾಯಿಲ್ಲ. ಅದು ಇನ್ನಷ್ಟು ಅದು ಜಾನಪದಕ್ಕೆ ಒತ್ತು ಕೊಡ್ತಕ್ಕಂಥದ್ದಾಗಬೇಕು. ನಮಗೆ ಜಾನಪದ ಅಂತಕ್ಕಂಥ ಅರ್ಥನೇ ಗೊತ್ತಿಲ್ಲ ಅಂತೇಳಿದ್ರೆ ನಮ್ಮ ಶಿಕ್ಷಣಕ್ಕೆ ಅಷ್ಟು ಮೌಲ್ಯ ಇರೋಕ್ಕಿಲ್ಲ. ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಕೂಡ, ಯಾವುದೇ ಸಾಹಿತ್ಯ ಕ್ಷೇತ್ರ ತಗೊಂಡ್ರು ಕೂಡ, ಯಾವುದೇ ಬರವಣಿಗೆ ತಗೊಂಡ್ರು ಕೂಡ, ಯಾವುದೇ ಹಾಡುಗಳು ತಗೊಂಡ್ರು ಕೂಡ, ಅಥವಾ ನೀವು ಯಾವುದೇ ಡ್ಯಾನ್ಸ್ ತಗೊಂಡ್ರು ಕೂಡ, ಅದು ನಮ್ಮ ಮೂಲ ಜಾನಪದದಿಂದ ಬಂದಿರತಕ್ಕಂಥದ್ದು ಎಲ್ಲವೂ ಕೂಡ. ಇದು ಯಾವುದನ್ನು ಕೂಡ ನಾವು ಮರೆಮಾಚಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಮಹಾಪುರುಷರ 4 ಜನ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಬೆಳಕನ್ನು ಚೆಲ್ಲಿದರೆ, ಸಮಾನತೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಘಟ್ಟದಲ್ಲಿ ಒಂದು ಜಾತ್ಯತೀತವಾಗಿ ನಾವು ಉಳಿಬೇಕು ಅಂತಕ್ಕಂಥ ದೊಡ್ಡ ಸಂದೇಶ ಎಲ್ಲ ಕಾಲಕ್ಕೂ ಕೂಡ ಆ ಮಹನೀಯರ ಹೆಸರಿನಲ್ಲಿ ಅವರಿಗೆ ಒಂದು ನೃತ್ಯವನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಭಾಳ ಅಭೂತಪೂರ್ಣವಾದಂಥದ್ದು. ಅದಕ್ಕೆ ನಿಮ್ಮೆಲ್ಲ ತಂಡಕ್ಕೂ ಕೂಡ ನಾನು ಅಭಿನಂದಿಸ್ತೀನಿ. ಮತ್ತು ಇವತ್ತಿನ ಕಲೆ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಮಲ್ಲಿದೆಯಲ್ಲ, ನಿಮ್ಮ ಶಿಕ್ಷಣದ ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ಭಾಷೆಯನ್ನು, ಈ ಥರ ಕಲೆಯನ್ನು ಉಳಿಸ್ತಕ್ಕಂಥ ನೈಪುಣ್ಯತೆ ನಿಮ್ಮಲ್ಲಿ ಭಾಳಷ್ಟು ದೀರ್ಘವಾಗಿರಬೇಕು. ನೀವು ಎತ್ತರಕ್ಕೆ ಬೆಳಿತೀರಾ. ಹೇಳಿದ್ರು, ನಾವು ದೇಶ ವಿದೇಶದಿಂದ ಕರೆದು ಕೋಟ್ಯಾಂತರ ರೂಪಾಯಿನ ಈ ದಸರಾ, ಯುವ ದಸರಾದಲ್ಲಿ ನಾವು ಖರ್ಚು ಮಾಡ್ತೀವಿ. ಆದರೆ ನಮ್ಮದನ್ನು ನಾವು ಗೌರವಿಸೋಕ್ಕೆ ನಾವು ಯಾರೂ ಕೂಡ ಇಷ್ಟಪಡೋದಿಲ್ಲ. ನಮ್ಮದನ್ನು ನಾವು ಗೌರವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ಗ್ರಾಮೀಣ ಭಾಗದಲ್ಲಿ ಬಂದಿರತಕ್ಕಂಥ, ನಗರ ಪ್ರದೇಶದಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರು ಕೂಡ ಅವರ ಇದಕ್ಕೆ ಕೊಡೋಷ್ಟು ಗೌರವ ನಮ್ಮ ಕಲ್ಚರ್ಗೆ, ನಮ್ಮ ನೃತ್ಯಕ್ಕೆ ಅಥವಾ ನಮ್ಮ ನಾಟಕಕ್ಕೆ ಅಷ್ಟು ಕೊಡೋದಿಲ್ಲ ಅವ್ರಿಗೆ. ಅಂದರೆ ಅವ್ರಿಗೆ ಅದರ ಅರ್ಥ ಗೊತ್ತಿಲ್ಲ, ಅದರ ಮೌಲ್ಯ ಗೊತ್ತಿಲ್ಲ, ಅದನ್ನು ಓದಿಲ್ಲ, ಅದನ್ನು ತಿಳ್ಕೊಂಡಿಲ್ಲ. ನಮಗೆ ನಿಜಕ್ಕೂ ಕೂಡ ನಮಗೆ ಆರೋಗ್ಯಕರವಾದದ್ದು ಯಾವುದು ಅಂತೇಳಿದು ಇದೇನೆ. ನಮ್ಮ ಮನಸ್ಸಿಗೆ, ನಮ್ಮ ಮೆದುಳಿಗೆ, ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಭಾಳ ದೀರ್ಘವಾಗಿ, ಒಂದು ಸ್ಫೂರ್ತಿದಾಯಕವಾಗಿ ನಮ್ಮ ವಿಕಾಸಕ್ಕೆ ತೆಗೆದುಕೊಂಡಂಥದ್ದು. ಅದೆಂಥ ಸಮಯದಲ್ಲೂ ಕೂಡ, ಎಂಥ ನೋವಿದ್ರೂ ಕೂಡ ನಮಗೆ ಪರಿಹಾರ ಸಿಗ್ತಕ್ಕಂಥದ್ದು. ಯಾಕೆ ಇಂದಿನ ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ನಮಗೆ ಆ ಕಾಲಘಟ್ಟದಲ್ಲಿ ಯಾವುದೂ ಗೊತ್ತಿರಲಿಲ್ಲ. ನಮಗೆ ಕಲೆ ಮೂಲಕನೇ ನಮಗೆ ಮನೋರಂಜನೆ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ನಮ್ಗೆ ಏನೂ ಇಲ್ಲ. ಇದು ಶಾಶ್ವತ. ನೀವು ಉಳಿಸಬೇಕು, ಬೆಳೆಸಬೇಕು. ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಾನು ಅಕ್ಟೋಬರ್ 14, 15 ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬೌದ್ಧ ಸಮ್ಮೇಳನವನ್ನು ಮಾಡ್ತಾಯಿದ್ದೀನಿ. ಅಲ್ಲಿ 2 ದಿನದ ಕಾರ್ಯಕ್ರಮ ಇರ್ತದೆ. ನಿಮಗೆ 1 ಗಂಟೆಗಳ ಕಾಲ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ನನಗೆ ಮನಸ್ಸಲ್ಲಿ ಬಂದಿದೆ. ನನಗೆ ಆ ಕಾರ್ಯಕ್ರಮವನ್ನು ಸಾವಿರಾರು ಸಂಖ್ಯೆಯಲ್ಲಿರ್ತಾರೆ. ಅಲ್ಲಿ ಇದೇ ಮಹಾರಾಜ ಗ್ರೌಂಡು, ಸಾವಿರಾರು ಸಂಖ್ಯೆಯಲ್ಲಿರ್ತಾರೆ. ಇಡೀ ರಾಜ್ಯ ಮತ್ತು ದೇಶ ವ್ಯಾಪ್ತಿಯಿಂದ ಎಲ್ಲರೂ ಕೂಡ ಬಂದಿರ್ತಾರೆ. ಅಂಥ ವೇದಿಕೆಯಲ್ಲಿ ನಾವು ಕೂಡ ಕಲೆಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇದೆ. ಏಕೆಂದರೆ ನಿಮ್ಮ ನೋಡಿದೆ ನಾನು, ಗೌತಮ್ ಬುದ್ಧರು, ಬಸವಣ್ಣ, ನಾಲ್ವಡಿಯವರು, ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ಸ್ಫೂರ್ತಿದಾಯಕವಾಗಿರ್ತಕ್ಕಂಥವ್ರು. ಅಂಥ ಒಂದು ನೃತ್ಯ ಇರ್ಬೋದು, ಬೇರೆ ಬೇರೆ ಆಯಾಮಗಳಿದನ್ನು ನಿಲ್ಲಿಸೋಕೆ ಹೋಗ್ಬೇಡಿ ಕೃಷ್ಣಮೂರ್ತಿಯವರೇ. ಇನ್ನೂ 1 ತಿಂಗಳು 10 ದಿನ ಇದೆ. ನಾನು ಹೇಗಾದರೂ ಮಾಡಿ ನಿಮಗೆ 1 ಗಂಟೆಗಳ ಕಾಲ ಅವಕಾಶ ಕೊಡ್ತೀನಿ. ಈ ನಾಡೋರ್ಗಂತೂ ನಿಮ್ಗೆಲ್ಲರಿಗೂ ಇದ್ದೇ ಇರ್ತದೆ ಅವಕಾಶ. ನಿಮ್ಮನ್ನು ಬಿಟ್ಬಿಡೋಕ್ಕಿಲ್ಲ. ಗೊತ್ತಾಯ್ತಾ ವಿಶ್ವನಾಥ, ಸಿಂಚನ, ನಿಮ್ಗಲ್ಲಿ ಅವಕಾಶ ಇದ್ದೇ ಇರ್ತದೆ ಅಲ್ಲಿ. ಯಾಕೆ 2 ದಿನದ ಅದು ಕಾರ್ಯಕ್ರಮ ನನ್ನ ದೂರದೃಷ್ಟಿಯ ಚಿಂತನೆ ಅದು. ಯಾಕೆಂದರೆ ನಾನು
ಬುದ್ಧ, ಬಸವ, ಅಂಬೇಡ್ಕರ್, ನಾಲ್ವಡಿಯವ್ರನ್ನ ನಾನು ಯಾವತ್ತೂ ಕೂಡ ನಾನು ಸ್ಫೂರ್ತಿದಾಯಕವಾಗಿ ಇಟ್ಕೊಂಡಿದ್ದೀನಿ. ಅಥವಾ ಇತರೆ ದಾರ್ಶನಿಕರನ್ನು ಕೂಡ, ಈಗ ಕುವೆಂಪುರವ್ರನ್ನೇ ನಾವು ಮರೆಯೋಂಗಿಲ್ಲ, ಈ ರಾಜ್ಯದಲ್ಲಿ ನಾವು ಕುವೆಂಪುರವರು ಕೂಡ ಮರೆಯೋಂಗಿಲ್ಲ. ಅಂಥ ಒಬ್ಬ ಕ್ರಾಂತಿಕಾರಿ, ಅವರ ಸಾಹಿತ್ಯಕ್ಕೆ ಇವತ್ತು ಭಾರತ ರತ್ನ ಕೊಡಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ ನೋಡಿ. ಸತ್ಯ ಎಷ್ಟೋ ವರ್ಷ ಆಯಿತು, ಅಂಬೇಡ್ಕರ್ಗೂ ಇದೇ ಥರ ಮಾಡಿದ್ರು. ಇಲ್ಲಿ ಯಾರು ನಿಜವಾಗಲೂ ಕೂಡ ಸಮಾನತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಾರೆ, ಭಾಷೆಗೆ ಹೆಚ್ಚನ್ನು ಒತ್ತು ಕೊಟ್ಟಿರ್ತಾರೆ, ಅಂಥವ್ರನ್ನ ಇವತ್ತು ನಾವು ಕಾಡಿ ಬೇಡಿ ಅರ್ಜಿ ಕೊಡಬೇಕು ಭಾರತ ರತ್ನಕ್ಕೆ. ಈ ಭಾರತ ರತ್ನ ಅಂತಕ್ಕಂಥ ಹೇಗೆಂದರೆ, ಯಾವನೋ ಬ್ಯಾಟ್ ಹಿಡ್ಕೊಂಡು ಯಾವನೋ ಬಾಲ್ ಓದ್ದವನಿಗೆ ಭಾರತ ರತ್ನ ಸುಲಭವಾಗಿ ಕೊಟ್ಬಿಡ್ತಾರೆ. ನಿಜವಾದ ಶಾಶ್ವತವಾಗಿ ಜ್ಞಾನ ತುಂಬತಕ್ಕಂಥವ್ರಿಗೆ ಕುವೆಂಪುರವ್ರಿಗೆ ಭಾರತ ರತ್ನ ಕೊಡೋಕೆ ಅರ್ಜಿ ಹಿಡ್ಕೊಂಡು ನಿಂತ್ಕೋಬೇಕು. ಇದೊಂದು ರೀತಿ ಭಾಳ ನೋವಾಗ್ತದೆ. ಆ ರೀತಿ ಕಾರ್ಯಕ್ರಮಗಳು, ಆ ರೀತಿ ಅವ್ರ ಗೌರವ ಕೊಡ್ತಕ್ಕಂಥದ್ದಲ್ಲ, ಅದು ಮನಪೂರ್ವಕವಾಗಿ ಬರಬೇಕಾಗಿರ್ತಕ್ಕಂಥದ್ದು. ಅಂಥ ಒಂದು ಕೆಲಸವನ್ನು ಇವತ್ತಿನ ಸರ್ಕಾರಗಳು ಮಾಡಲಿ. ಮತ್ತು ನಮ್ಮ ರಾಷ್ಟ್ರ, ಜಾತಿ, ಧರ್ಮ, ಭಾಷೆ ಇವೆಲ್ಲವನ್ನು ಕೂಡಿ ಮೀರಿ ಹೋಗಬೇಕು. ಭಾಷೆ ನಮ್ಮ ಜಾಗದಲ್ಲಿ ಇರಬೇಕು, ನಮ್ಮ ಸಂಸ್ಕೃತಿ ನಮ್ಮ ಜಾಗದಲ್ಲಿ ಇರಬೇಕು. ಆದರೆ ಇವತ್ತು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ಹೆಣ್ಮಗಳು, ಅದು ನನಗೆ ಜಾತಿ ಧರ್ಮ ಗೊತ್ತಿಲ್ಲ, ಭಾಳ ಉನ್ನತವಾದಂಥ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಹೆಣ್ಮಗಳಿಗೆ ಇವತ್ತಿನ ಒಂದು ದಸರಾ ಉದ್ಘಾಟನೆಗೆ ಎಷ್ಟು ತಾರತಮ್ಯ ಆಗ್ತದೆ ಅಂತೇಳಿದ್ರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕು. ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕು. ಯಾರು ವಿರೋಧ ಮಾಡ್ತಾರೆ ಅವರು ಮೊದಲು ತಲೆ ತಗ್ಗಿಸ್ಬೇಕು. ಇದು ನಿಮ್ಮದೆಲ್ಲ, ಅದು ನಿಮ್ಮ ರಾಜಕಾರಣಕ್ಕೋಸ್ಕರ ಅಂಥವರ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಈ ಶೋಷಣೆ ಮಾಡೋದು ನಿಲ್ಲಬೇಕು. ಒಬ್ಬ ಹೆಣ್ಮಗಳು ಆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದಾಳೆ ಅಂತೇಳಿದ್ರೆ ಅಂಥವ್ರು ಈ ವೇದಿಕೆಗೆ ಬರ್ತಾರೆ ಅಂತೇಳಿ ಇಡೀ ರಾಷ್ಟ್ರ, ಅಂತಾರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ. ಅವರು ಉದ್ಘಾಟನೆಗೆ ಬರಬೇಕು, ಅದು ಆಗ್ತದೆ. ಅದು ಯಾರು ಅರ್ಚಾಡಿದ್ರು ಕಿರ್ಚಾಡಿದ್ರು ಅದು ನಡೆಯೋದಿಲ್ಲ, ನಾವು ಬಿಡೋದೂ ಇಲ್ಲ. ಈಗಾಗಲೇ ವಿಜಯಕುಮಾರ್ ಹೇಳಿದ್ದಾರೆ, ನಮ್ಮ ಹೋರಾಟ ಹೆಂಗೆ ಅಂತೇಳಿದ್ರೆ ನಮ್ಮದು 300 ದಿನದ ಹೋರಾಟ ಅಲ್ಲ, ನಾವು ರಾಜಕಾರಣಕ್ಕಾಗಿ ಹೋರಾಟ ಮಾಡೋದಿಲ್ಲ. ಆದರೆ ಸಮಾನತೆಗಾಗಿ ಆ ಅಮ್ಮನ ಕೈಲಿ ಉದ್ಘಾಟನೆ ಮಾಡಿಸಿ ಅಂತ ದಾರಿ ತಪ್ಪೋದಾದರೆ ನಾವು ಬೀದಿಲಿ ನಿಂತ್ಕೊಂಡು ದಸರಾ ನಡೀದೇ ಇದ್ರೂ ಪರವಾಗಿಲ್ಲ, ಆ ಅಮ್ಮನಿಂದನೇ ಉದ್ಘಾಟನೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಆಸೆ. ಅದಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ, ಸಮಯದ ಅಭಾವದಿಂದ ನನ್ನ ಮಾತಿಗೆ ನಾನು ಫುಲ್ ಸ್ಟಾಪ್ ಕೊಡ್ತಾಯಿದ್ದೀನಿ. ಹಾಗಾಗಿ ಕ್ವಶ್ಚನ್ ಮಾರ್ಕ್ ಇಲ್ಲ, ಫುಲ್ ಸ್ಟಾಪ್ ಮಾತ್ರ. ನಮ್ಮ ಕಂಟಿನ್ಯೂಟಿ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ನೃತ್ಯ ಒಂದು ನೋಡ್ಬೋದು, ನಾನು ನೋಡ್ತೀನಿ. ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇಂಥ ಒಂದು ಅವಕಾಶವನ್ನು ಕಳಿಸ್ಕೊಟ್ಟಂಥ ಕೃಷ್ಣಮೂರ್ತಿ ಅವರ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯ ನೀಡಿ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ.